ಚಿಯೋನ್ ಚರ್ಚ್ನಲ್ಲಿ ಅದ್ದೂರಿಯಾಗಿ ನಡೆದ ಕ್ರಿಸ್ಮಸ್. ಫಾದರ್ ಉಮೇಶ್ ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಕಣತೂರು ಚಿಯೋನ್ ಚರ್ಚ್ನಲ್ಲಿ ಇಂದು ಧಾರ್ಮಿಕ ಆಚರಣೆಯೊಂದಿಗೆ ಫಾದರ್ ಉಮೇಶ್ ರವರು ನೇತೃತ್ವದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಅದ್ದೂರಿಯಾಗಿ ಕ್ರಿಸ್ಮಸ್ ದಿವಸವನ್ನು ಆಚರಿಸಲಾಯಿತು. ನಂತರ ಚಿಯೋನ್ ಚಾರಿಟೇಬಲ್ ಚರ್ಚ್ನ ಫಾದರ್ ಉಮೇಶ್ ರವರು ಮಾತನಾಡುತ್ತಾ ಸಮಸ್ತ ನಾಡಿನ ಜನತೆಗೆ ಕ್ರಿಸ್ಮಸ್ ಶುಭಾಶಯಗಳನ್ನು ಕೋರುತ್ತಾ ಯೇಸು ಕ್ರಿಸ್ತನು ಜಗತ್ತಿಗೆ ಪ್ರೀತಿ, ದಯೆ, ಕರುಣೆಯ ಸಂದೇಶವನ್ನು ಸಾರುತ್ತಾ ಲೋಕ ಕಲ್ಯಾಣಕ್ಕಾಗಿ ಶಿಲುಬೆಗೇರಿದ ದೇವರು ಎಂದರು. ಇಂದು ಸಮಸ್ತ ನಾಡಿನಲ್ಲೂ ಯೇಸುವಿನ ಹುಟ್ಟುಹಬ್ಬವಾಗಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುತ್ತಾರೆ. ಅದೇ ರೀತಿ ನಮ್ಮ ಚರ್ಚ್ನಲ್ಲಿಯೂ ಸಹ ಅದ್ದೂರಿಯಾಗಿ ಯೇಸುವಿನ ನಾಮಸ್ಮರಣೆಯಲ್ಲಿ ಆಚರಿಸುತ್ತಿದ್ದೇವೆ. ಜಗತ್ತಿಗೆ ಶಾಂತಿ, ಸಂತೋಷ ತಂದಿದೆ ಎಂಬ ನಂಬಿಕೆಯೊಂದಿಗೆ ಪ್ರತಿ ವರ್ಷ ಚಿಯೋನ್ ಚರ್ಚ್ನಲ್ಲಿ ಡಿಸೆಂಬರ್ 25ರಂದು ಧಾರ್ಮಿಕ ಆಚರಣೆಯೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಪ್ರಾರ್ಥನೆಯನ್ನ ಸಲ್ಲಿಸುತ್ತಾ ಆಚರಿಸುತ್ತೇವೆ ಎಂದರು. ಇದೇ ವೇಳೆ ವಿಶೇಷವಾಗಿ ಪೊಲೀಸ್ ಇಲಾಖೆಯವರು, ವಿಶೇಷ ಗಣ್ಯ ವ್ಯಕ್ತಿಗಳು ಹಾಗೂ ಚರ್ಚ್ನ ಎಲ್ಲಾ ಸಭಿಕರೊಂದಿಗೆ ಸಂಭ್ರಮದಿಂದ ಕೇಕ್ ಕತ್ತರಿಸಿ ಎಲ್ಲರಿಗೂ ಸಿಹಿಯನ್ನ ತಿನ್ನಿಸಿದರು. ಇದೇ ಸಂದರ್ಭದಲ್ಲಿ ಚರ್ಚಿನ ಸಭಿಕರಾದ ಶಿವಣ್ಣ, ರಾಜೇಶ್, ದೇವರಾಜ್, ವಿಜಯ್, ರಮೇಶ್, ಶಿವಣ್ಣ, ಲೋಕೇಶ್, ಕಾಂತರಾಜ್, ಪುಟ್ಟಸ್ವಾಮಿ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶಾಂತ ನಿಲ್ವಾಗ್ಲು, ಪ್ರಜಾಪವರ್ ಟಿವಿ, ಆಲೂರು. ಆಚರಣೆಯಲ್ಲಿ ಅನೇಕ ಜನಗಳು ಭಾಗಿಯಾಗಿ ಸಮಾಧಾನ, ನಿನ್ನ ಪ್ರೀತಿ, ಐಕ್ಯತೆಯನ್ನು ಹೊಂದಿಕೊಂಡಿದ್ದ ಸಿಬ್ಬಂದಿಗಳಿಗಾಗಿ ಅವರ ನಿನ್ನ ಮಹಿಮೆ ಅವರಿಗೆ ತಿಳಿದು ಬರಲಪ್ಪ. ಪರಿಶುದ್ಧಾತ್ಮರ ಶಕ್ತಿ, ಸಮಾಧಾನ, ನಿನ್ನ ಬಂದಾಗ ಪ್ರೀತಿ, ಇವೆಲ್ಲವೂ ಅವ್ರ ತಾಳ್ಮೆ ಎಲ್ಲರೂ ಹೊಂದಿಕೊಂಡಿದ್ದಕ್ಕಾಗಿ ಸ್ತೋತ್ರ ಮಾಡ್ತೀನಪ್ಪ. ಅದೇ ಸೇವ ನಾಮದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತೇವೆ. ಕೇಳ್ಬರ್ಲೋಕರ ತಂದೆ ಕೃಪೆಯು, ತಂದೆ ಆದ ಪ್ರೀತಿಯು, ಪರಿಣಾಮ ಐಕ್ಯತೆ, ಸಾಮಸ್ಸು ನಮ್ಮೆಲ್ಲರ ಜೊತೆ ಇಟ್ಟುಕೊಂಡು ನಡೆಸಲಿ. ಅಷ್ಟು ಮಾತ್ರವಲ್ಲ ಪ್ರಿಯರೇ, ಆತನು ಇಡೀ ಎಲ್ಲವೂ ಹೋಗ್ಬೋದು, ಮನೆಯವರಿಗೂ ಆತ ನಿರ್ಧಾರ ಎಂಬುದಾಗಿ ನೀವು ವಾಕ್ಯ ಹೇಳ್ತದೆ. ಮನೆಯವರಿಗಾದ್ರೂ ಮನೆಯವರಿಗೂ ಎಲ್ಲ ಅಳಿದು ಹೋದರು, ಮನೆಯವರಿಗೂ ಇರುವಂತ ದೇವರು ಆತ ನಿತ್ಯರಾದ ತಂದೆಯಾಗಿದ್ದಾನೆ. ನೀವು ನಾಮಕ್ಕೆ ಕೈಗೊಟ್ಟಾಗಲಿ. ಲಾಸ್ಟದಾಗಿ ಹೀಗೆ ಬರೆಯಲ್ಪಡ್ತಾರೆ, ಏಸಾಯನು ಸಮಾಧಾನದ ಪ್ರಭು. ಯಾರಂತೆ ಆತನು ಸಮಾಧಾನದ ಪ್ರಭು. ಈ ಸಮಾಧಾನ ಯೇಸು ಕ್ರಿಸ್ತನು ತಿಳಿಸಿದಾಗ ಒಂದು ವಾಕ್ಯ ಸಾರಲ್ಪಡ್ತದೆ. ಏನಂತ ಸಾರಲ್ಪಡ್ತದೆ? ಭೂಮಿಯಲ್ಲಿ ಭೂಮಿಗೆ ಮನೆ ಇದೆ, ಅವರಿಗೆ ಸಮಾಧಾನ ಇಲ್ಲ. ಪ್ರಿಯರೇ, ಏನಿಲ್ಲ, ಸಮಾಧಾನ ಇಲ್ಲ. ಸಮಾಧಾನ ಇಲ್ಲದೆ ಅಲಿದಾಡುತ್ತಾ ಇದ್ದಾರೆ. ಅಯ್ಯೋ, ಏನಾದ್ರೂ ಮಾಡಿ ನನ್ನ ಮಗನ ಉಳಿಸ್ಕೊಳ್ಳೋಣ, ನನ್ನ ಮಗನಿಗೆ ಉಳಿಸ್ಕೊಳ್ಳೋಣ, ನನ್ನ ಮಗನಿಗೆ ರೋಗ ಬಂದಿದೆ, ನನ್ನ ಮಗ ಅಸ್ವಸ್ಥನಾಗಿದ್ದಾನೆ, ನನ್ನ ಮಗನಿಗೆ ತಲೆ ಸರಿಯಿಲ್ಲ, ನನ್ನ ಮಗನಿಗೆ ಒಂದು ಅವಾಗ ಬಿಡಿಸು ಬರ್ತಾ ಇರ್ತದೆ. ಈಗ ಅನೇಕ ಬಾರಿ ಅನೇಕ ಜನರು ಒಡ್ಡಾಡ್ತಾ ಇದ್ದಾರೆ. ಆದ್ರೆ ದೇವರು ಹೇಳ್ತಾರೆ, ನಾನು ಲೋಕಕ್ಕೆ ಸಮಾಧಾನ ಕೊಡಲಿಕ್ಕಾಗಿ ಬಂದಿದ್ದೇನೆ. ಹಲ್ಲೆಲೂಯಾ. ಕ್ರಿಸ್ತನು ಜನಿಸಿದ ಒಂದು ದಿನದಲ್ಲಿ ಏನಾಗಿರ್ತದೆ ಅಂದ್ರೆ ಅದು ಸಮಾಧಾನಕರ ಒಂದು ದಿನವಾಗಿದೆ. ಏನಾಗಿದೆ ಅಂದ್ರೆ ಅದು ಸಮಾಧಾನ ಕೊಡುವ ದಿನ. ಇವತ್ತು ನಮ್ಮೆಲ್ಲರಿಗೂ ಸಮಾಧಾನ ಕೊಟ್ಟಿದ್ದಾನೆ ಅಂತ ಕೇಳಿದ್ರೆ, ನಮ್ಮೆಲ್ಲರೂ ಎಲ್ಲರಿಗೂ ಸಮಾಧಾನ ಇದೆ ಅಂದ್ರೆ ಅದು ಬೇರೆ ಯಾರಿಗೂ ಅಲ್ಲ, ಅದು ಕ್ರಿಸ್ತನ ಸಮಾಧಾನ ಒಳಗಿರೋದ್ರಿಂದ. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಮಹಿಮೆಯುಂಟಾಗ್ಲಿ. ಈ ವಾಕ್ಯವು ದೇವರಿಗೆ ಮಹಿಮೆಯುಂಟಾಗ್ಲಿ. ವಾಕ್ಯದ ಆಶೀರ್ವಾದ ಮೊದಲನೇದಾಗಿ ಕಳೆದ ಪುಸ್ತಕರಾಗಿ ರಾಸಾಯನಿಗೆ 5 ಗುಣಗಳನ್ನು ಆತನು ವರ್ಣಿಸಿ ಬರೀತಾನೆ. ಆತನು ದೇವರ ಅದ್ಭುತ ಸ್ವರೂಪನೆಂಬುದಾಗಿ. ಅದು ಈ ಸಮಯದಲ್ಲಿ ಎಲ್ಲಾ ಮಾರ್ಗದ ಮಿತ್ರರಿಗೂ ಅವರು ಕ್ರಿಸ್ಮಸ್ ಹಬ್ಬದ ಶುಭ ಕೋರುತ್ತಾ, ಹಾಗೆ ನಾಡಿನ ಎಲ್ಲಾ ಜನತೆಗಳಿಗೂ ಇವತ್ತು ಕ್ರಿಸ್ಮಸ್ ಹಬ್ಬದ ಒಂದು ಶುಭಾಶಯಗಳನ್ನು ಕೋರುತ್ತಾ, ಕಣತೂರು ಪ್ರಾಂತದಲ್ಲಿರುವಂತಹ ಚಿಯೋನ್ ಚರ್ಚಿನ ವತಿಯಿಂದ ಎಲ್ಲಾ ಜನತೆಗೂ ಶಾಂತಿ, ಸಮಾಧಾನ ದೊರಕಲಿ ಎಂಬುದಾಗಿ ವಾಕ್ಯ, ಬೈಬಲ್ ವಾಕ್ಯ ಹೀಗೆ ಹೇಳ್ತದೆ. ಒಂದು ವಾಕ್ಯ ಎಸೆಂಬುದ ಪತ್ರಿಕೆಯಲ್ಲಿ 9:6 ಆತನು ಏಸಾಯನು ಹೀಗೆ ಬರೀತಾನೆ. ಆ ಯೇಸು ಕ್ರಿಸ್ತನು ಹುಟ್ಟೋದಕ್ಕಿಂತ ಮುಂಚಿತವಾಗಿ 700 ವರ್ಷ ಹಿಂದೆನೆ ಹೀಗೆ ಬರೀತಾನೆ, ಒಬ್ಬ ಮಗು ಹುಟ್ಟುತ್ತದೆ. ಆ ಮಗು ವರದ ಮಗು, ಆತನು ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಶಾಲಿಯು, ನಿತ್ಯನಾದ ತಂದೆ ಎಂಬುದಾಗಿ ಬರೀತಾನೆ. ಅಂದರೆ ಅದ್ಭುತ ಸ್ವರೂಪನಂದ್ರೆ ಯೇಸು ಸ್ವಾಮಿ ಲೋಕಕ್ಕೆ ಬಂದಾಗ ಅನೇಕ ಅದ್ಭುತಗಳನ್ನು, ಮಾತುಕಾರ್ಯಗಳನ್ನು ಆತನು ಮಾಡಿದನು. ಎರಡನೇದಾಗಿ ಆತನು ವಾಕ್ಯ ಇರ್ತದೆ ಆಲೋಚನೆ ಕರ್ತನೆಂಬುದಾಗಿ. ಆಲೋಚನೆ ಕರ್ತನೆಂಬುದಾಗಿ ಹೇಳುವಾಗ ಆತನು ಮುಂದೆ ಆಗೋದನ್ನ ತಿಳ್ಕೊಂಡು ಬಂದನು ಈ ಲೋಕಕ್ಕೆ ಎಂಬುದಾಗಿ ದೇವರು ಬೈಬಲ್ ಹೇಳುತ್ತದೆ. ಆತನು ಯಾವ ರೀತಿ ಅಂದ್ರೆ, ಆತನು ಸಾಯ್ತಾನೆ, 3 ದಿನಕ್ಕೆ ಎದ್ದು ಬರ್ತಾನೆ, ಎದ್ದು ಬಂದ ಮೇಲೆ ನಿತ್ಯ ಜೀವಕ್ಕೆ ಹೋಗ್ತೀನಿ ಎಂಬುದಾಗಿ
ಲೋಕದ ಕುರಿತು ಎಲ್ಲ ಕುರಿತು ಮಾತನಾಡಿದನು. ಅದೇ ಪ್ರಕಾರವಾಗಿ ಎದ್ದನು. 10 ಜನ ಎದ್ದು ಬಂದ ಯೇಸುಸ್ವಾಮಿ ಮತ್ತೆ ಪರಲೋಕಕ್ಕೆ ಏರಿ ಹೋದನು. ಈ ಒಂದು ಕ್ರಿಸ್ಮಸ್ ಹಬ್ಬದಲ್ಲಿ ಯೇಸುವಿನ ಜನನವನ್ನು ಕುರಿತು ಬೈಬಲ್ ಹೇಳುತ್ತದೆ, ಆತನು ಹುಟ್ಟುವಾಗ ದೊಡ್ಡ ಬೆಳಕು ಲೋಕಕ್ಕೆ ಕಾಣಿಸಿತು. ಆ ಲೋಕ ಕಾಣಿಸುವಾಗ ಅಲ್ಲಿ ದೇವದೂತರು ಈ ಲೋಕಕ್ಕೆ ಬಂದು ಹೀಗೆ ಹೇಳ್ತಾರೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ಪರಲೋಕದಲ್ಲಿ ದೇವರಿಗೆ ಮಹಿಮೆ ಎಂಬುದಾಗಿ ಹೇಳ್ತಾರೆ. ದೇವರು ಅವರಿಗೆ ಒಲಿತಾನೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಈ ಸಮಯದಲ್ಲಿ ಈ ಒಂದು ಸತ್ಯವೇದ ಹೇಳುವ ಪ್ರಕಾರವಾಗಿ ಎಲ್ಲ ಜನಗಳಿಗೂ ಶಾಂತಿ ಸಮಾಧಾನ ದೊರಕಲಿ ಎಂಬುದಾಗಿ ಈ ಸಮಯದಲ್ಲಿ ಹಾರೈಸುತ್ತೇವೆ. ಹಾಗೆ ಎಲ್ಲ ಜನಗಳಲ್ಲಿಯೂ ಒಂದು ಐಕ್ಯತೆ ಬರಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ಸಮಯದಲ್ಲಿ ಹಬ್ಬದ ಸಮಯದಲ್ಲಿ ಎಲ್ಲರನ್ನೂ ಸಂತೋಷವಾಗಿ ಇರಲಿ ದೇವರು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಅದೇ